Hello everyone, welcome to online classes. Let's start the class. In the today's class, let we discuss about the deductions under gross total income. Before we discussing about the deductions under gross total income, we have to understand the meaning of gross total income. Okay? ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂದರೆ ಡಿಡಕ್ಷನ್ಸ್ ಅಂಡರ್ ಗ್ರಾಸ್ ಟೋಟಲ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಅಂದರೆ ಡಿಡಕ್ಷನ್ ಅಂಡರ್ ಗ್ರಾಸ್ ಟೋಟಲ್ ಇನ್ಕಮ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್ ಮೀನ್ಸ್ ಅಗ್ರಿಗೇಟ್ ಆಫ್ ನೆಟ್ ಇನ್ಕಮ್ ಆಫ್ ಆಲ್ ದ 5 ಹೆಡ್ಸ್ ಆಫ್ ಇನ್ಕಮ್. ಅಂದರೆ ನಾವು ಏನು 5 ಹೆಡ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದರ ನೆಟ್ ಇನ್ಕಮ್ಗಳ ಮೊತ್ತವನ್ನು ಏನಂತ ಕರಿತೀವಿ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಓಕೆ, ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ದ ಲಾಸಸ್ ಇಫ್ ಎನಿ ಅರೈಸಸ್ ಬಿಫೋರ್ ವಿ ಗೆಟಿಂಗ್ ದ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಈಗ 5 ಹೆಡ್ಗಳ ಮೊತ್ತವನ್ನು ಕೂಡಿಸೋಕ್ಕಿಂತ ಮುಂಚೆ ನಾವೇನಾದರೂ ಲಾಸನ್ನು ಇತ್ತಂತಂದರೆ ಆ ಲಾಸನ್ನು ಏನು ಮಾಡ್ಬೇಕಂದ್ರೆ ನಾವು ಸೆಟ್ ಆಫ್ ಅಥವಾ ಕ್ಯಾರಿ ಫಾರ್ವರ್ಡ್ ಮುಖಾಂತರ ಗ್ರಾಸ್ ಟೋಟಲ್ ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ಅಂದರೆ ಗ್ರಾಸ್ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡಿದ ನಂತರದಲ್ಲಿ ನಮಗೇನಾಗುತ್ತೆ ಅಂದರೆ ಡಿಡಕ್ಷನ್ಸ್ಗಳನ್ನು ನಾವು ಲೆಸ್ ಮಾಡಬೇಕಾಗತ್ತೆ. ಅಂದರೆ ಯಾವೆಲ್ಲ ಡಿಡಕ್ಷನ್ಸ್ಗಳು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಬರ್ತವೆ ಮತ್ತು ಅವನ್ನ ಯಾವ್ಯಾವ ಥರ ನಾವು ಡಿಡಕ್ಟ್ ಮಾಡಬೇಕು ಮತ್ತು ಒಂದೊಂದು ಡಿಡಕ್ಷನ್ಗೆ ಎಷ್ಟೆಷ್ಟು ಎಲಿಜಿಬಲ್ ಅಮೌಂಟ್ನ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಸೊ ಇನ್ ದ ಟುಡೇಸ್ ಕ್ಲಾಸ್ ಏನು ಮಾಡೋಣ ಅಂದರೆ ನಾವು ಡಿಡಕ್ಷನ್ಸ್ ಅಂಡರ್ ಗ್ರಾಸ್ ಟೋಟಲ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 80C ಇಂದ ಹಿಡ್ಕೊಂಡು 80U ನಾವು ಡಿಡಕ್ಷನ್ಸ್ ಅಂಡರ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಟೋಟಲಿ ವಿ ಹ್ಯಾವ್ ಟು ಡಿಡಕ್ಟ್ ಫ್ರಮ್ 80C to 80U ಇನ್ ದ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಫಸ್ಟ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿ 80C. ಓಕೆ, ಫಸ್ಟ್ ಒನ್ ಡಿಡಕ್ಷನ್ಸ್ ಫಾರ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂಡರ್ ಸೆಕ್ಷನ್ 80C. ಅಂದರೆ 80C ಇದು ಏನು ನೇಮ್ ಏನು ಡಿಡಕ್ಷನ್ಸ್ ಫಾರ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. 80Cಯಲ್ಲಿ ಬರುವಂಥ ಡಿಡಕ್ಷನ್ಗಳು ಯಾವುವು ಅಂದರೆ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟಿಗೆ ಆಶ್ರಯಿಸಿ ಇನ್ವೆಸ್ಟ್ ಮಾಡಿರುವಂಥ ಟ್ರಾನ್ಸಾಕ್ಷನ್ಗಳು ಬರ್ತಾ ಹೋಗ್ತವೆ. ಒಟ್ಟಾರೆಯಾಗಿ ಕ್ವಾಲಿಫೈಯಿಂಗ್ ಅಂದರೆ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು ಬರುತ್ತೆ 80Cಯಲ್ಲಿ ಅಂತಂದರೆ ಕ್ವಾಲಿಫೈಯಿಂಗ್ ಅಮೌಂಟ್ ಅಂದರೆ ಎಷ್ಟು ಅಮೌಂಟ್ ಬರುತ್ತಲ್ಲ ಅಷ್ಟು ಅಥವಾ 1,50,000 ವಿಚ್ ಎವರ್ ಇಸ್ ದ ಲೆಸ್. ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಂದರೆ 1,50,000 ಆರ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂದರೆ ಲೆಸ್ ದೆನ್ ದಿ 1,50,000 ಇತ್ತಂದರೆ ಆ ಅಮೌಂಟ್ನ ನಾವು ಏನು ಮಾಡಬೇಕಂದ್ರೆ ಡಿಡಕ್ಟ್ ಮಾಡಬೇಕಾಗುತ್ತೆ. ಇಲ್ಲ 1,50,000ಕ್ಕಿಂತ ಜಾಸ್ತಿ ಇತ್ತಂದರೆ ನಾವು 1,50,000 ತನಕ ಅಷ್ಟೇ ಏನು ಮಾಡಬೇಕಂದ್ರೆ ನಾವು ಡಿಡಕ್ಟ್ ಮಾಡಲಿಕ್ಕೆ ಅಲೋ ಅಂದರೆ ಹೈಯರ್ ಅಮೌಂಟ್ ಇರೋದ್ರಿಂದ 1,50,000 ಅಷ್ಟೇ ನಾವು 80Cಯಲ್ಲಿ ಡಿಡಕ್ಟ್ ಮಾಡಬೇಕಾಗುತ್ತೆ. ಇನ್ನು ನೋಟ್ ಹೇಳೋದಾದರೆ ದ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, 80CCC ಆ್ಯಂಡ್ 80CCD ಅಂಡರ್ ಬ್ರಾಕೆಟ್ 1 ಶುಡ್ ನಾಟ್ ಎಕ್ಸೀಡ್ ₹1,50,000. ಅಂದರೆ ನಾವು ಡಿಡಕ್ಷನ್ ನಾವು ಏನು ಮಾಡ್ತಾ ಹೋಗ್ತೀವಲ್ಲ 80C ಇಂದ ಹಿಡಿದು 80U ಒಟ್ಟಾರೆಯಾಗಿ ಅದರಲ್ಲಿ ಬರುವಂಥದ್ದು ಯಾವ್ಯಾವ ಅಂದರೆ 80C, 80CCC ಮತ್ತು 80CCD 1 ಅಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಂದರೆ ₹1,50,000 ಇರುತ್ತೆ. ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇವು ಮೂರು ಅಂದರೆ 80C, 80CCC ಆ್ಯಂಡ್ 80CCD ಇದನ್ನ ಈಕ್ವಲ್ ಆಗಿ ನಾವು ಹೇಳ್ಬೇಕಂದ್ರೆ 80CCE ಅಂತ ಕರೀತಾರೆ. ಓಕೆ, ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟು ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ URPF ಅಂತಂದರೆ ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಈಸ್ ನಾಟ್ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್. ಓಕೆ, ಈ ಕಾನ್ಸೆಪ್ಟನ್ನ ನಾನೇನಂದರೆ ಸ್ಯಾಲ್ರಿ ಡಿಸ್ಕಸ್ ಮಾಡೋ ಟೈಮಲ್ಲಿ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ಕಮ್ಸ್ ಅಂಡರ್ ದಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ದಿಸ್ ಈಸ್ ನಾಟ್ ಕಮ್ಸ್ ಅಂಡರ್ ದಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಓಕೆ, ನೆನಪಿರಲಿ. ಹಾಗಾದರೆ ವಾಟ್ ಆರ್ ದ ಟ್ರಾನ್ಸಾಕ್ಷನ್ಸ್ ಕಮ್ಸ್ ಅಂಡರ್ ದಿ 80C? ವಿ ಜಸ್ಟ್ ನೋ ದ್ಯಾಟ್ what is the qualifying amount, what is the maximum amount under the 80C, 80CCC, 80CCD. But we have to understand the concept ಅಂದರೆ transactions which are comes under the 80C.
let's see the transactions comes under the ATC, means savings and investment. Section ATC has been inserted from the assessment year 2006-7. ಅಂದರೆ ಈ ATC ಏನನ್ನ ನಾವು ಯಾವಾಗಿಂದ ಜಾರಿ ಇನ್ಸರ್ಟ್ ಮಾಡ್ಕೊಂಡಿರೋದಂದರೆ ಅಸೆಸ್ಮೆಂಟ್ ಇಯರ್ 2006-7ಇಂದ ಇದನ್ನು ಏನೋ ಡಿಡಕ್ಷನ್ ಮಾಡ್ತಾ ಬಂದಿದ್ದೇವೆ. Deductions under ATC shall not allowed only to an individual and shall be allowed only to an individual and HUF. ಅಂದರೆ ATC ಯಾರೆಲ್ಲ ಅವ್ರಿಗೆ ಅಪ್ಲೈ ಆಗುತ್ತಂತಂದರೆ ಒಬ್ಬ ಇಂಡಿವಿಜುವಲ್ಗೆ ಮತ್ತು HUF ಇಬ್ಬರಿಗೆ ಏನಾಗುತ್ತಂದರೆ ಅಪ್ಲೈ ಆಗುತ್ತೆ. ಇವ್ರು ಬಿಟ್ಟು ಈ ಕಂಪ್ನಿಗಳಿಗೆ ಆಗಿರ್ಬೋದು ಬೇರೆ ಯಾವುದಕ್ಕೂ ಅಪ್ಲೈ ಆಗಲ್ಲ, ನೆನಪಿಲ್ಲ. ಅಂದರೆ ATC ಯಾರ್ಯಾರಿಗೆ ಅಪ್ಲೈ ಆಗುತ್ತಂತ ಅಂದರೆ ATC ಅಂತಂದರೆ HUF ಮತ್ತು ಇಂಡಿವಿಜುವಲ್ಗೆ ಅಪ್ಲೈ ಆಗುತ್ತಂತ ಹೇಳ್ಬೋದು. The following are the savings, investments and contributions made by an individual or a HUF are qualified for deduction under section ATC. ಅಂದರೆ ಈ ಕೆಳಗಡೆ ನಾವೇನು ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಿದ್ವಲ್ಲ ಇವೆಲ್ಲವೂ ಏನಾಗ್ತವೆ ಅಂದರೆ ATCಯಲ್ಲಿ ಬರುವಂಥ ಟ್ರಾನ್ಸಾಕ್ಷನ್ಗಳು. ಇವು ATCಯಲ್ಲಿ ಡಿಡಕ್ಷನ್ಗೆ ಅಲೋ ಆಗುವಂಥ ಟ್ರಾನ್ಸಾಕ್ಷನ್ಸ್. ಫಸ್ಟ್ಲಿ ನಾವು ಹೇಳೋದಾದರೆ ಈ ಕಾನ್ಸೆಪ್ಟ್ನ ಆಲ್ರೆಡಿ ನಾನು ಸ್ಯಾಲ್ರಿ ಡಿಸ್ಕಸ್ ಮಾಡೋ ಟೈಮಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಆದರೂ ಈ ಚಾಪ್ಟ್ರಲ್ಲಿ ಬರುವ ಕಾರಣ ಇನ್ನೊಂದು ಸಲ ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಚಾಪ್ಟರ್ ಆಲ್ರೆಡಿ ಐ ಡಿಸ್ಕಸ್ಡ್ ವೈಲ್ ಡಿಸ್ಕಸಿಂಗ್ ದ ಇನ್ಕಮ್ ಫ್ರಮ್ ಸ್ಯಾಲರಿ. ಓಕೆ, ಫಸ್ಟ್ ಒನ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಆನ್ own life, spouse life and any children's life subject to a maximum of 10% of sum assured, under bracket 20% of sum assured if policy is issued before 1/4/2012 and 15% of assured if policy is on the life of person with disability issued on or after 1/4/2013. In case of HUF, policy may be taken on the life of any member of the family. ಅಂದರೆ ಅಸಸಿ ಮತ್ತು HUF ಕ್ಯಾನ್ ಟೇಕ್ ದಿಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆನ್ ಹಿಸ್ ಓನ್ ಲೈಫ್ ಆರ್ ಹಿಸ್ ಸ್ಪೌಸ್ ಲೈಫ್ ಆರ್ ಎನಿ ಚಿಲ್ಡ್ರನ್ಸ್ who are dependent on the assessee. Comes under the HUF. Under the HUF, he can take any one's life on a member of the HUF. Okay, so 10% of the assured sum of the ಏನಿದೆ ಅಂದರೆ ಅಲೋ ಇದೆ. ಅದೇ 20% ಅಲೋ ಇದೆ ಇಫ್ ಪಾಲಿಸಿ ಇಸ್ ಟೇಕನ್ ಬಿಫೋರ್ 1/4/2012 ಆ್ಯಂಡ್ 15% ಈಸ್ ಅಲೋಡ್ when the policy is taken after 1/4/2013 for the disability. Okay, so in case of any transactions related to the life insurance policy is comes under the ATC. Okay, next one, payment towards deferred annuity plan. Okay, any savings or investment is made by assessee or HUF under deferred annuity plan. It's completely means up to rupees 1,50,000 is deduction under section is qualified for deduction under section ATC. Next one, employees contribution towards statutory provident fund, recognized provident fund and approved superannuation fund. Okay, ಈ ಮೂರು ಫಂಡ್ಗಳ ಬಗ್ಗೆ ಟೋಟಲಿ 5 ಫಂಡ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಆದರೂ ಈ 3 ಫಂಡ್ ಬಗ್ಗೆ ಡಿಸ್ಕಸ್ ಮಾಡಿದ ಹಾಗೆ ಈ 3 ಫಂಡಲ್ಲಿ ಯಾವುದೇ ಥರದ್ದು ಅಸೆಸ್ಸಿ ಅಥವಾ HUF ಇನ್ವೆಸ್ಟ್ ಮಾಡಿದ್ನಂದರೆ ಈ 3 ಫಂಡಲ್ಲಿ ಕೂಡ ಏನಾಗುತ್ತೆ ಅಂದರೆ ATCಯಲ್ಲಿ ಅವನು ಕ್ವಾಲಿಫೈಗೆ ಎಲಿಜಿಬಲ್ ಆಗ್ತಾನೆ ಅಂತ ಹೇಳ್ಬೋದು. ಅಪ್ ಟು rupees 1,50,000 ಇನ್ ಎ ಇಯರ್. ಓನ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, it is also qualified under ATC. Okay, subscription to national savings certificate 8 issue, contribution towards unit linked insurance plan of LIC mutual fund,
subscription towards notified units of mutual fund or UTI, subscription to any notified bonds of NABARD. Okay, these are the transactions which are comes under the section 80C. Okay, up to rupees what 1,50,000 is the maximum amount qualified for the deduction under section 80C. Okay, let's move on to the next one, that is deduction in respect of contribution to certain pension funds. Okay, under section 80CCC. Okay, ನೆನಪಿಡಿ 80CCC ಇದು ಹೆಡಿಂಗ್ ಏನಪ್ಪ ಅಂದರೆ ಕಾಂಟ್ರಿಬ್ಯೂಷನ್ ಟು ಸರ್ಟನ್ ಪೆನ್ಷನ್ ಫಂಡ್ಸ್. ಓಕೆ, here also the maximum qualifying amount what rupees 1,50,000. Okay, deduction under section 80CCC is allowed only to an individual. ಇಲ್ಲಿ ನೆನಪಿಡಿ 80C is allowed to individual and HUF, but 80CCC is only allowed to an individual in respect of contribution made by him to any annuity plan of LIC of India or any other insurer approved by IRDA if the following conditions are satisfied. First condition, the contribution should be made out of taxable income during the relevant previous year. ಅಂದರೆ ಕಾಂಟ್ರಿಬ್ಯೂಷನ್ ಏನಿರ್ತದೆ ಟ್ಯಾಕ್ಸಬಲ್ ಅಮೌಂಟ್ ಇರಬೇಕು ಪ್ರೀವಿಯಸ್ ಇಯರ್. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅಮೌಂಟ್ ಟ್ಯಾಕ್ಸಬಲ್ ಯಾವಾಗ ಆಗುತ್ತೆ ಅಂದರೆ ಪ್ರೀವಿಯಸ್ ಇಯರಲ್ಲಿ ಇನ್ಕಮ್ ಅರ್ನ್ ಮಾಡಿದಾಗ ಮಾತ್ರ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಫ್ ದಿಸ್ ಡಿಡಕ್ಷನ್ ಈಸ್ ಕ್ಲೇಮ್ಡ್ ದೆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಶುಡ್ ನಾಟ್ ಬಿ ಗ್ರಾಂಟೆಡ್ ಫಾರ್ ದ ಸೇಮ್ ಅಮೌಂಟ್. ಅಂದರೆ ಯಾವುದಾದ್ರೂ ಒಂದರಲ್ಲಿ ಏನು ಮಾಡ್ಬೋದು ಅಂದರೆ ನಾವು ಕ್ವಾಲಿಫೈಯಿಂಗ್ ಅಮೌಂಟ್ನ ಡಿಡಕ್ಟ್ ಮಾಡ್ಬೋದು. ಒಂದೇ ಟ್ರಾನ್ಸಾಕ್ಷನ್ನ ಎರಡೂ ಕಡೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಾವು ಕ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಒಂದು ಕಡೆ ಕ್ಲೇಮ್ ಮಾಡಿದ್ರೆ ಇನ್ನೊಂದು ಕಡೆ ಅದು ಎಲಿಜಿಬಲ್ ಆಗೋದಿಲ್ಲ. ಇಲ್ಲಿ ಆಲ್ರೆಡಿ ಹೇಳಿದಾಗೆ ಅಮೌಂಟ್ ಆಫ್ ಡಿಡಕ್ಷನ್ ಎಷ್ಟು, ಕ್ವಾಲಿಫೈಯಿಂಗ್ ಅಮೌಂಟ್ ಆರ್ rupees 1,50,000, whichever is the less is qualified for deduction under section 80CCC. And the next one and the last one for the today's class, deduction in respect of contribution to notified pension scheme. What is the heading of the 80CCD? Notified pension scheme. Okay, 80C ಯಾವುದು ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, 80CCC ಯಾವುದು ಸ್ಪೆಸಿಫೈಡ್ ಪೆನ್ಷನ್ ಸ್ಕೀಮ್, 80CCD ಯಾವುದು ನೋಟಿಫೈಡ್ ಪೆನ್ಷನ್ ಸ್ಕೀಮ್. ಓಕೆ, ನೋಟಿಫೈಡ್ ಪೆನ್ಷನ್ ಸ್ಕೀಮ್ ಈಸ್ ಇಂಟ್ರಡ್ಯೂಸ್ಡ್ ಫ್ರಮ್ 1st April 2004. Every person entering into a government service has to contribute mandatorily a sum of 10% of his salary towards this scheme. ಅಂದರೆ every person of an means and every individual of a government service has to contribute 10% of his salary towards the scheme which is notified pension scheme. Okay, here qualifying amount is actual amount deposited notified pension scheme, 10% of the salary whichever is the less. ಇಲ್ಲಿ ಕೂಡ ಏನಾದರೂ ಕಡಿಮೆ ಅಮೌಂಟ್ ಆಯ್ತು ಅಂತಂದರೆ, ಅಂದರೆ ಮ್ಯಾಕ್ಸಿಮಮ್ ಇತ್ತಂದರೆ ಇಲ್ಲಿ ಕೂಡ ದ ಅಮೌಂಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, 80CCC ಆ್ಯಂಡ್ 80CCD ಶುಡ್ ನಾಟ್ ಎಕ್ಸೀಡ್ rupees 1,50,000. ಅಂದರೆ ಇಲ್ಲಿ ಇಷ್ಟೆಲ್ಲ ಮಾಡಿದರೂ ಕೂಡ ಅಂದರೆ ಆ್ಯಕ್ಚುಲ್ ಅಮೌಂಟ್ ಡಿಪಾಸಿಟೆಡ್ ಇನ್ ನೋಟಿಫೈಡ್ ಪೆನ್ಷನ್ ಸ್ಕೀಮ್ ಆರ್ 10% ಆಫ್ ದ ಸ್ಯಾಲ್ರಿ ಏನಾಯ್ತಂದರೆ ಅಮೌಂಟ್ ಕಡಿಮೆ ಇತ್ತಂದರೂ ಕೂಡ ಅಪ್ ಟು rupees ನಾವು 1,50,000 ತನಕ ನಾವು ಕ್ವಾಲಿಫೈ ಮಾಡ್ಬೋದು. ಎಕ್ಸೆಸ್ ಆಯ್ತಂದರೆ ಮಾತ್ರ ಏನಂದರೆ ಎಕ್ಸೆಸ್ ಅಮೌಂಟ್ ನಾವು ಡಿಡಕ್ಟ್ ಮಾಡೋಕ್ಕಾಗಲ್ಲ, 1,50,000 ತನಕ ಅಷ್ಟೇ ನಾವು ಡಿಡಕ್ಟ್ಗೆ ಕ್ವಾಲಿಫೈ ಮಾಡ್ಬೋದು. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸ್ಟೇ ಹೋಮ್, ಸ್ಟೇ ಸೇಫ್.